ಜಿಲ್ಲೆಯ ಇತಿಹಾಸದಲ್ಲೇ ಮೊದಲು ಅತಿ ಶೀಘ್ರದಲ್ಲಿ ವಿಚಾರಣೆ ನಡೆಸಿ ಗಲ್ಲು ಶಿಕ್ಷೆಯಿಂದ ವಿರಾಜಪೇಟೆಯ ಜಿಲ್ಲಾ ಸೆಷನ್ ನ್ಯಾಯಾಲಯ ನೀಡಿದೆ. ಇನ್ನೆರಡು ಇತರ ಪ್ರಕರಣಗಳ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಬುಧವಾರ ತೀರ್ಪು ಪ್ರಕಟಿಸಿದೆ. ಕೊಲೆ ಪ್ರಕರಣದಲ್ಲಿ ಆರೋಪಿ ಗಿರೀಶ್ ಎಂಬಾತನಿಗೆ ವಿರಾಜಪೇಟೆಯ ಎರಡನೇ ಅಧಿಕ ಸತ್ರ ನ್ಯಾಯಾಲಯ ಮರಣದಂಡನೆ ವಿಧಿಸಲಾಗಿದ್ದು, ಬಿ. ಶೆಟ್ಟಿಗೇರಿ ಕೊಂಗಣದಲ್ಲಿ 2025 ಮಾರ್ಚ್ 27ರಲ್ಲಿ ಪತ್ನಿ ನಾಗಿ, ಆಕೆಯ ಅಜ್ಜ ಹಾಗೂ ಮಗುವನ್ನ ಕೊಂದ ಆರೋಪಿ ಮೂಲತಃ ಕೇರಳದ ವಯನಾಡು ಮಾನಂದವಾಡಿಯ ಅತ್ತಿಮಾಲ ಕಾಲೋನಿಯ ನಿವಾಸಿ ಗಿರೀಶ್ಗೆ ಮರಣದಂಡನೆ ವಿಧಿಸಿ ವಿರಾಜಪೇಟೆ ಎರಡನೇ ಅಧಿಕ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ನಟರಾಜ್ ವಿಚಾರಣೆ ನಡೆಸಿ ತೀರ್ಪು ನೀಡಿದ್ದಾರೆ. ಈ ಕುರಿತು ಪೊನ್ನಂಪೇಟೆ ಠಾಣೆಯ ಪೊಲೀಸರು ತನಿಖೆ ನಡೆಸಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದರು. ಅಲ್ಲದೆ ಇದೇ ಸಂದರ್ಭ ಎರಡನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯವು ಬೇತ್ರಿ ನಾಲ್ಕೇರಿ ಗ್ರಾಮದ ಚೊಂಬಚೀರ ಲವ ಎಂಬುವರಿಗೆ ಕೊಲೆ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಈತನಿಗೂ ಜೀವಾವಧಿ ಶಿಕ್ಷೆ ಮತ್ತು 25,000 ರೂಪಾಯಿ ದಂಡ ತಪ್ಪಿದಲ್ಲಿ 6 ತಿಂಗಳ ಸಾದಾ ಶಿಕ್ಷೆಯನ್ನ ವಿಧಿಸಿದ್ದಾರೆ. ವಿರಾಜಪೇಟೆ ಗ್ರಾಮಾಂತರ ಠಾಣಾ ಪೊಲೀಸರು ಆರೋಪಿ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ಮತ್ತೊಂದು ಪ್ರಕರಣದಲ್ಲಿ ಪೊನ್ನಂಪೇಟೆ ಠಾಣೆಯ ನಿಟ್ಟೂರು ಗ್ರಾಮದ ಕುಂಬಾರಕಟ್ಟೆ ನಿವಾಸಿ ಜೇನುಕುರುಬರ ರಾಜು ಎಂಬಾತನಿಗೂ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಈ ಸಂಬಂಧ ಆತನಿಗೆ ಕಠಿಣ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಪೊನ್ನಂಪೇಟೆ ಪೊಲೀಸರು ಈ ಕುರಿತು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ರು. ಮೊಕದ್ದಮೆ ಸಂಖ್ಯೆ 21/22ರಲ್ಲಿ ಸಹ ಮಾನ್ಯ ನ್ಯಾಯಾಲಯವು ಈ ದಿನ ಸೆಷನ್ಸ್ ಕೇಸ್ 50/24/22ರಲ್ಲಿ ಸಹ ಮಾನ್ಯ ಅದು ಕೂಡ ಒಂದು ಕೊಲೆ ಪ್ರಕರಣ ಆಗಿರ್ತದೆ. ಆರೋಪಿ ಜೇನುಕುರುಬರ ರಾಜು ಎಂಬನು ಆತನ ಪತ್ನಿಗೆ ಕೊಲೆ ಮಾಡಿದ್ದು, ಆ ಸಂಬಂಧ ಕೂಡ ಮಾನ್ಯ ನ್ಯಾಯಾಲಯವು ವಿಚಾರಣೆ ಕೈಗೊಂಡು ಮತ್ತು ಇದರಲ್ಲೂ ಸಹ ಮಾನ್ಯ ಆರೋಪಿತನನ್ನು ತಪ್ಪಿತಸ್ಥನೆಂದು ಪರಿಗಣಿಸಿ ಆತನಿಗೆ ಕಠಿಣ ಜೀವಾವಧಿ ಶಿಕ್ಷೆಯನ್ನು ನೀಡಿರುತ್ತದೆ.